ಈ ಬಾರಿ ಕೂಡ ಮತ್ತೆ ಬಿರುಸಿನ ಹೊಡೆತ ಹೈ ಲಾಫ್ಟರ್ ಶಾಟ್. ಈ ಬಾರಿ ಕ್ಯಾಚ್ ಕೈ ಸೇರುವುದರ ಮುಖಾಂತರವಾಗಿ ಈಗ ಸ್ವಸ್ತಿಕ್ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಹುದ್ದರಿ ಆಘಾತದಲ್ಲಿ 9ಕ್ಕೆ 1. ಎಂಟು ಓವರ್ಗಳ ಪಂದ್ಯಾಟದ ಫೈನಲ್ ರಘುಟಿಯನ್ ಅವರ ಸಾರಥ್ಯದಲ್ಲಿ ಒಂದು BSY ಕಪ್ ನಡೀತಾ ಇದೆ. ರಘುಟಿಯನ್, ವಸು ಪ್ರಕಾಶ್, ಅಭಿ, ವರದ, ಚಿರಂತನ್ ಇವರೆಲ್ಲರ ಒಂದು ಯಶಸ್ವಿ ಹೋರಾಟ ಈ ಒಂದು ಫೈನಲ್ ಹೋರಾಟದತ್ತ ಸಾಗ್ತಾ ಇದೆ. ಹೊಸ ದಾಂಡಿಗ ಸಾಗರ್ ಭಂಡಾರಿ ಸೇರ್ಪಡೆ. SRB ಸ್ಪೋರ್ಟ್ಸ್ ನ ಮಾಲಕರು ಕೂಡ ಈ ಒಂದು ಪಂದ್ಯದ ಫೈನಲ್ ಆಡ್ತಾ ಇದ್ದಾರೆ. ಕ್ಲಾಸಿಕ್ ಒಂದೆಡೆ MCC ತಿಪಟೂರು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಚಿನ್, ಅಕ್ಷಯ್ಗೆ ಸದ್ದ ಚೆಂಡು ಮೊದಲ ಜಾಲಿಯಲ್ಲಿ ತೇಲಿ ಹೋಗ್ತಾ ಇದೆ ಚೆಂಡು. ಈ ಬಾರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ಹಂತದಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ 10 ಓಟಗಳು. 10 ಫಾರ್ ಲಾಸ್ ಆಫ್ 1. ಸ್ವಸ್ತಿಕ್ ಹುದ್ದರಿ ಆಘಾತದಲ್ಲಿ. ಎರಡನೇ ಓವರ್ಗಾಗಿ ಮತ್ತೆ MCCಯ ಪರವಾಗಿ ಅದ್ಯಾರು ಬರ್ತಾರೆ ನೋಡಬೇಕಾಗಿದೆ. ಮತ್ತೆ ರಾಜ ಚೆಂಡನ್ನ ಹಿಡಿತಾ ಇದ್ದಾನೆ. BSY ಕಪ್ನ ಫೈನಲ್ ಸಾಗ್ತಾ ಇದೆ. ಗೋಟದಿಂದ ಸಚಿನ್, SR ಬಲ್ಲಿ ರಾಜ, ಸ್ಟ್ರೈಕರ್ ನಲ್ಲಿ CK, ಇನ್ನೊಂದೆಡೆಯಲ್ಲಿ ಭಂಡಾರಿ. ಸುಂದರತೆ ಒಂದು ಗ್ಯಾಪ್ ಶಾಟ್. ಈ ಬಾರಿ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 4 ಓಟಗಳ ಸೇರ್ಪಡೆ. ಬೌಂಡ್ರಿ. CK ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ರಾಜ ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. ಮತ್ತೆ ರಾಜ ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ. ಈ ಬಾರಿ ಅಕ್ಷಯ್ ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ. MCCಯ ಪರವಾಗಿ ಓಟುಗಳು ಕೂಡ 1ರ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 15. ಕ್ಲಾಸಿಕ್ ವರ್ಸಸ್ MCC BSY ಕಪ್ನ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ರಾಜ ಈ ಬಾರಿ ಎಸೆದ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಸುಶಾಂತ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಥರ್ಡ್ ಮ್ಯಾನ್ ಸೀಮಾ ರೇಖೆ ಅಂಚಿನ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡು ಓಟುಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಸಾಗರ್ ಅದೃಷ್ಟದ ಆಟದಲ್ಲಿ ಈಗ ಅದೃಷ್ಟ ಒಂದು ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. ರಾಜ ಎಸ್ಗಾರಿ ಭಾಗದಲ್ಲಿ ತಿಪಟೂರು ಕಲ್ಪತರು ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಫೈನಲ್ ರಾಜ ಎಸ್ ಅಂತ ಚೆಂಡು ಸಲ್ವಾಣಿ ತಿರುವನ್ನ ಪಡ್ಕೊಂಡಂತ ಚೆಂಡಿಗೆ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋದಂತ ಸಾಗರ್ ಭಂಡಾರಿ ಓಟುಗಳನ್ನು ದಾಖಲಿಸ್ತಾ ಇಲ್ಲ. ರಾಜ ಈ ಹಂತದಲ್ಲಿ ಡಾಟೆಡ್ ಡೆಲಿವರಿಗಳನ್ನು ಸಮರ್ಪಿಸ್ತಾ ಇದ್ದಾನೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ.
ರವಿ ಸಾರಥ್ಯದ ತಂಡ ಚಿರಂತನ್ ಸಾರಥ್ಯದ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಜಾ 5ನೇ ಬಾರಿ ಕೊನೆ 2 ಚೆಂಡುಗಳು 2ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾರೆ. ಸಾಗರ್ಗೆ ಸಂತ ಚೆಂಡು ಶಾರ್ಟ್ ಫೈನಲ್ ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟಗಳ ಪೂರೈಕೆಯನ್ನು ಮಾಡಿದ್ರು ಸಾಗರ್. ಭಂಡಾರಿ ಖಾತೆಗೆ 1 ಓಟಗಳ ಸೇರ್ಪಡೆ. ಕ್ಲಾಸಿಕ್ಕಿನ ಮೊತ್ತ ಕೂಡ 1 ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. 18 ಓಟಗಳು 2ನೇ ಓವರ್ನ ಚಾಲ್ತಿಯ ರಾಜನ ಓವರ್ನಲ್ಲಿ ಮೊದಲ ಚೆಂಡಿಗೆ ಬಿರುಸಿನ ಬೌಂಡರಿ ಕೂಡ ದಾಖಲಾತಿಯನ್ನು ಕಂಡುಕೊಂಡಿದೆ. ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಉತ್ತಮ ರೀತಿಯ ಒಂದು ಹೊಡೆತ ಅಷ್ಟೇ, ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಪಾಯಿಂಟ್ ಭಾಗದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾರೆ. ಆ ನಿಟ್ಟಿನಲ್ಲಿ ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 19ಕ್ಕೆ 1 ಹುದ್ದರಿ ಆಘಾತದಲ್ಲಿ ಸ್ವಸ್ತಿಕ್ ಕ್ಯಾಚ್ ನೀಡುವುದರ ಮುಖಾಂತರವಾಗಿ ವಾಪಸ್ ಆತಿಯನ್ನು ಕಂಡುಕೊಂಡ್ರು. 4 ಚೆಂಡಿನ ಸಮರದ BSY ಕಪ್ ಕೊನೆಯ ಹಂತವನ್ನು ಕಂಡುಕೊಳ್ತಾ ಇದೆ. ಆದರೂ ಕೂಡ ಪ್ರೇಕ್ಷಕರು ಜಮಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಿಪ್ಪಟೂರು, ತುಮಕೂರು ಈ ರೀತಿಯ ಪರಿಸರದ ಅನುಭವಿ ಆಟಗಾರರು ಈ ಒಂದು ಪಂದ್ಯಾಟವನ್ನ ಲೀಗ್ ಕಮ್ ನಾಕೌಟ್ ರೂಪದಲ್ಲಿ ಆಡಿದ್ರು. 10 ಫ್ರಾಂಚೈಸಿ ಮಾಲಕರು ಒಂದು ರೀತಿಯ ಲೆಕ್ಕಾಚಾರ ಮಾಡಿ ಆಡಿದ್ರು ಕೂಡ ಫೈನಲ್ ಹೋರಾಟದಲ್ಲಿ ತಿಪ್ಟೂರಿನ 2 ತಂಡಗಳು MCC ತಿಪ್ಟೂರು ಮತ್ತು ಕ್ಲಾಸಿಕ್ ಕ್ರಿಕೆಟರ್ಸ್ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೋರ್ವ ಅನುಭವಿ ಎಸ್ಗಾರ ತಂಡದ ಕಪ್ತಾನ ರವಿ ಅಂಕಣದ ಭಾಗದಲ್ಲಿ. ಎದುರಿಸುವಂತ ಆಟಗಾರ ಅಕ್ಷಯ್ ಅದೆಷ್ಟು ಓಟವನ್ನು ಪ್ರೇರಿಸ್ತಾ ನೋಡಬೇಕಾಗಿತ್ತು. ಅಕ್ಷಯ್ಗೆ ಸಂತ ಚೆಂಡು. ಈ ಬಾರಿ ಕ್ಯಾಚ್ ಕೈ ಸೇರಿದ ಮುಖಾಂತರವಾಗಿ ಕ್ಲಾಸಿಕ್ ಆಟಗಾರನ ಕಳ್ಕೊಳ್ತಾ ಇದೆ. ಅಕ್ಷಯ್ ಬ್ಯಾಕ್ ಟು ಪೆವಿಲಿಯನ್. ಎರಡನೇ ಹುದ್ದರಿ ನೆಲಕ್ಕೆ ಉಳಿಸ್ತಾ ಇದ್ದಾನೆ ರವಿ 3ನೇ ಓವರ್ನ ಚಾಲ್ತಿಯಲ್ಲಿ. ಎರಡು ಅಮೂಲ್ಯ ಹುದ್ದರಿಗಳು ನೆಲಕ್ಕೆ ಉಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕಿದಂತ ಸ್ವಸ್ತಿಕ್ ನಾಗರಾಜ್, ಆ ಬಳಿಕ ಅಕ್ಷಯ್ ಸಿಕೆ ಕೂಡ ಪಂದ್ಯಾಟವನ್ನ ವೀಕ್ಷಿಸಬೇಕಾಗಿದೆ. ಹೊಸ ದಾಂಡಿಗ ವಾಸು ಪ್ರಕಾಶ್ ಅಂಕಣ ಭಾಗದಲ್ಲಿ. ಪಂದ್ಯಾಟದ ನೇರ ಪ್ರಸಾರ ಕೂಡ ಈ ಹಂತದಲ್ಲಿ ಹಮ್ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಓಂಕಾರ್ ಪಾಟೀಲ್, ಅರಸಿಕರ ಸಿದ್ದು, ಟೆಕ್ನಿಷಿಯನ್ ಅಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ಟಂತ ಎಂ ಸ್ಪೋರ್ಟ್ಸ್ ಯಶಸ್ವಿ ಪಂದ್ಯಾಕೂಟದ ನೇರ ಪ್ರಸಾರ ಕೂಡ ಆಗ್ತಾ ಇದೆ. ಸಾಗರ್ಗೆ ಸಂತ ಚೆಂಡು, ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟಗಳ ಹೆಚ್ಚುವರಿ ಕ್ಲಾಸಿಕ್ಕಿನ ಮೊತ್ತ. ವಾಸು ಅವರು ದಾಖಲಿಸಿದಂತ ಒಂದು ಸಿಕ್ಸರ್ಗಳಿಗೆ ಜೋಸೆಫ್ ಅವರು ಕೂಡ ಮಾಡ್ತಾ ಇದ್ದಾರೆ 1,000 ರೂಪಾಯಿಗಳ ಘೋಷಣೆ. 500 ಮೈನಸ್ ಆಗ್ತಾ ಇದೆ.
500 ಘೋಷಣೆಯನ್ನ ಮಾಡ್ತಾರೆ ಜೋಸೆಫ್. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಈ ಬಾರಿ ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು ರವಿ. ತಂಡದ ಮೊತ್ತ ಕೂಡ 21 ಓಟುಗಳು. ಈ ಬಾರಿ ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ, ಮತ್ತೆ ಓಟುಗಳಿಗೆ ಅವಕಾಶಗಳು ಮಾಡಿಕೊಟ್ರು. ತಂಡದ ಮೊತ್ತ 22 ಚಾಲ್ತಿಯ 3ನೇ ಓವರ್ನಲ್ಲಿ. ರವಿ ಮತ್ತೆ ಎಸ್ಗಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಫೈನಲ್ ಹೋರಾಟ ಕ್ಲಾಸಿಕ್ ವರ್ಸಸ್ ಎಂಸಿಸಿ. ಎಸ್ ಅಂತ ಚೆಂಡು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಒಂದು ಜಾಣ್ಮೆ ಎಸೆತ ಈ ಬಾರಿ. ವಾಸು ಪ್ರಕಾಶ್ ಬಿಟ್ ಆಗ್ತಾ ಇದ್ದಾರೆ. ಡಾಟ್ ಡೆಲಿವರಿಗಳ ಸೇರ್ಪಡೆ ಕೂಡ BSY ಕಪ್ನ ಫೈನಲ್ ಹೋರಾಟದಲ್ಲಿ ರವಿ ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟುಗಳ ಸೇರ್ಪಡೆ. ಮೂರು ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 26 ಓಟುಗಳು. ಮೂರು ಓವರ್ಗಳ ಮುಕ್ತಾಯದಲ್ಲಿ 26 ಓಟವನ್ನ ಕ್ಲಾಸಿಕ್ ದಾಖಲಿಸ್ತಾ ಇದ್ದಾರೆ. ಫೈನಲ್ ಹೋರಾಟ MCC ವರ್ಸಸ್ ಕ್ಲಾಸಿಕ್ ಕ್ರಿಕೆಟರ್ಸ್. ಮೂರು ಓವರ್ಗಳ ಮುಕ್ತಾಯ ತಂಡ ಮತ್ತೆ 26 ಫೈನಲ್ BSY ಕಪ್ನ 2 ಬಲಾಢ್ಯ ಸಂಸ್ಥೆಗಳು ಆಟವನ್ನು ಆಡ್ತಾ ಇದ್ದಾರೆ. ಸಾಗರ್ ಭಂಡಾರಿ ಇನ್ನೂ ಕೂಡ ಬಿರುಸಿನ ಆಟಕ್ಕೆ ಕೈ ಹಾಕಬೇಕಾಗಿದೆ. ಒಂದೆಡೆ ವಾಸು ಪ್ರಕಾಶ್ ಮತ್ತು ಸಾಗರ್ ಭಂಡಾರಿ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿ ಈ ಬಾರಿ ಎಸೆದ ಚೆಂಡು ಹೊಸ ಬೌಲರ್ ರುದ್ರಿಯನ್ನು ಸೇರ್ಪಡಿಸಿಕೊಳ್ತಾ ಇದ್ದಾರೆ. 4ನೇ ಓವರ್ ಚಾಲ್ತಿಯ ಮೊದಲ ಚೆಂಡಿನಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ 27ಕ್ಕೆ ತಲುಪ್ತಾ ಇದೆ. ವಾಸು ಪ್ರಕಾಶ್ ದಾಖಲಿಸಿದ ಪ್ರತಿ ಸಿಕ್ಸರ್ಗೆ
500 ಘೋಷಣೆ. ಜೋಸೆಫ್ ಇದನ್ನ ಕೂಡ ಮಾಡ್ತಾ ಇದ್ದಾರೆ. ರುದ್ರಿ ಎಸೆದ ಚೆಂಡು ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ 27ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. BSY ಕಪ್ ಫೈನಲ್ಸ್ ಆಗ್ತಾ ಇದೆ. ಮೂರು ಮಂದಿ ಐಕಾನ್ ಪ್ಲೇಯರ್ ನಲ್ಲಿ ಒಂದು ಐಕಾನ್ ಮಾತ್ರ ಉಳ್ಕೊಳ್ತಾ ಇದ್ದಾರೆ, ಸಾಗರ್ ಭಂಡಾರಿ. ಈ ಹಂತದಲ್ಲಿ ಮತ್ತೆ ವಾಸು ಪ್ರಕಾಶ್ ಒಂದೋಟವನ್ನು ದಾಖಲಿಸಿದ್ರು. ಮತ್ತೆ ಹೆಚ್ಚಿನ ಸ್ಟ್ರೈಕ್ ಅನ್ನು ಸಾಗರ್ ಭಂಡಾರಿ ನೀಡುವಂತ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಕ್ಲಾಸಿಕ್ ಕ್ರಿಕೆಟರ್ಸ್ ನ ಪರವಾಗಿ. ಮತ್ತೆ ರುದ್ರಿ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧವಾಯಿತು. ಗ್ಯಾಪ್ ಶಾಟ್ ಈ ಬಾರಿ 2ನೇ ಓಟಗಳು ಕೂಡ ಪೂರೈಕೆಯನ್ನು ಮಾಡ್ತಾ ಇದ್ದಾನೆ ಸಾಗರ್ ಭಂಡಾರಿ. ತಂಡದ ಮೊತ್ತ 29. ಓಟಗಳು. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. 4ನೇ ಓವರ್ ಚಾಲ್ತಿಯ 4 ಚೆಂಡುಗಳ ಮುಕ್ತಾಯದಲ್ಲಿ. ಲಾಸ್ಟ್ ಬಾಲ್. ರುದ್ರೇಶ್ ಕಾರ್ಯಭಾರವನ್ನು ಕಂಡುಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ, ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಂಡಂತ ಚೆಂಡು. ಸಾಗರ್ ಭಂಡಾರಿ ಬಹಳಷ್ಟು ಯೋಚನೆ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ವಿಕೆಟ್ ಅನ್ನು ಉಳಿಸಿ ಆಡುವಂತ ಪ್ರಯತ್ನ ಈ ಹಂತದಲ್ಲಿ. ಆರಂಭಿಕ ಹಂತದಲ್ಲಿ ಸ್ವಸ್ತಿಕ್ ಬೌಂಡ್ರಿಯನ್ನು ಸಿಡಿಸಿದ್ರು. ಆ ಬಳಿಕ ಕ್ಯಾಚ್ ನೀಡುವ ಮುಖಾಂತರವಾಗಿ ವಾಪಸ್ ಅದನ್ನು ಕಂಡುಕೊಳ್ತಾ ಇದ್ದಾರೆ. ಅಕ್ಷಯ್ ಸಿಕೆ ಆ ಬಳಿಕ 2ನೇ ಹುದ್ದರಿಯನ್ನು ಕಳ್ಕೊಂಡು ಆಡ್ತಾ ಇದೆ. ಮತ್ತೆ ರುದ್ರಿಯಸ್ ಕಾರ್ಯಭಾಗದಲ್ಲಿ ವಾಸು ಪ್ರಕಾಶ್ಗೆ ಎಸೆತ ಚೆಂಡು ಈ ಬಾರಿ ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ಈ ಹಂತದಲ್ಲಿ 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 30 ಓಟಗಳು. 24 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮೊತ್ತ 30. ಇತ್ತ ಫೈನಲ್ 5ನೇ ಓವರ್ಗಾಗಿ ಮತ್ತೆ ಓವರ್ಗಳಿಗಾಗಿ ಬದಲಾವಣೆ ಆಗ್ತಾ ಇದೆ. ಇತ್ತ ವೀಕ್ಷಕ ವಿದ್ಯಮಾನಕ್ಕಾಗಿ ಮುಂದಿನ ಹಂತದಲ್ಲಿ ಶಿವಾನಂದ ಐತಾಳ್ ಕೋಟ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ರಾಘು ಅವರ. ಮುಕ್ತಾಯದ 4 ಓವರ್ಗಳ ಮುಂದೆ ತಂಡದ ಮೊತ್ತ 31. ಕ್ಕೆ 2. ಮತ್ತೆ 5ನೇ ಓವರ್ನ ಎಸಲು ಸಜ್ಜಾಗ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ ಸಿಕ್ಸರ್ ದಾಖಲ್ ಜೋಸೆಫ್ ಅವರಿಂದ ₹500 ಕೊಡುಗೆ. ಮತ್ತೆ ಸಚಿನ್. ಈ ಬಾರಿಯ ಸಜ್ಜ ಚೆಂಡು ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್ ಭಂಡಾರಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಾಸು ಪ್ರಕಾಶ್. BSY ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ.
ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ಕೊಳ್ತಾ ಇದೆ. ಕೀಪರ್ ಥರ್ಮನ್ ಪಾಯಿಂಟ್ ಶಾಟ್ ಕವರ್ ಆಗ ಫ್ಲಾಗ್ ಆನ್ ಲ್ಯಾಗ್ ಸ್ಲಿಪ್. ಈ ತರ್ಮದ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗ್ತಾ ಇದೆ. ಸಾಗರ್ ಭಂಡಾರಿ ಪ್ರಮುಖ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. ಕ್ಲಾಸಿಕ್ ಕ್ರಿಕೆಟರ್ಸ್ ಪ್ರಮುಖ ಮೂರನೇ ಆಟಗಾರ ಔಟ್ ಆಗ್ತಾ ಇದ್ದಾರೆ. ಮೂರನೇ ಐಕಾನ್ ಪ್ಲೇಯರ್ಸ್ ಔಟ್ ಆಗ್ತಾ ಇದ್ದಾರೆ. ಆರಂಭಿಕ ಸ್ವಸ್ತಿಕ್ ತದನಂತರ ಅಕ್ಷಯ್, ಈ ಬಾರಿ ಸಾಗರ್ ಭಂಡಾರಿ. ಆ ಕಡೆ ಒಳಭಾಗದಲ್ಲಿ ಅಬೀದ್ ಖಾನ್ ಮತ್ತವರ ನಂಬುಗೆ ಆಟಗಾರ ತುಮಕೂರು ಪರಿಸರದಲ್ಲಿ ಚಕ್ರವರ್ತಿಗಳ ಪರವಾಗಿ ಆಡುವ ಅನುಭವಿ ಸವ್ಯಸಾಚಿ ಅಬೀದ್ ಖಾನ್. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯ ಬದಲಾವಣೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಚಿನ್. ಈ ಬಾರಿ ಎಸೆದ ಚೆಂಡಿಗೆ ಬಾಳಿಸು ಉತ್ತಮವಾದ ಎಸೆತ, ಮತ್ತೊಂದು ಉದ್ದದ ಆಘಾತ. ವಾಸು ಹುದ್ದಾರಿ ನೆಲಕ್ಕುರುಳ್ತಾ ಇದೆ. ಆ ಕಡೆ ಒಳಭಾಗದ ಈ ಒಂದು ಪಂದ್ಯದ ಪ್ರಮುಖ ಸಂಯೋಜಕರು ರಘುಟಿಯನ್ ಆ ಕಡೆ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ಸಚಿನ್. ಈ ಬಾರಿ ಎಸೆದ ಚೆಂಡು ಲೆಗ್ ಸ್ಟಿಕ್ ಭಾಗದಲ್ಲಿ ವೈಟ್ ಬಾಲ್. ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ಈತರ ಮಧ್ಯೆ ಬಹಳಷ್ಟು ಉತ್ತಮ ಎಸೆದ ಬಲವಂತ ಮನವಿಗಳು ಬರ್ತಾ ಇದೆ. ಲೆಗ್ ಬಾಯ್ ಅತಿರಿಕ್ತ ಓಟಗಳ ಖಾತೆಗೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 33. ಮತ್ತೆ ಸಚಿನ್. ಆಬಿದ್ಗೆ ಸತ್ತ ಚೆಂಡು ಬಲಾತ ಮನವಿ, ಮನೆಗ ಪುರಸ್ಕಾರ. LBW ಲೆಗ್ ಬಿಫೋರ್ ದಿ ವಿಕೆಟ್. ಮತ್ತೊಂದು ಉದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಆಬಿದ್ ವಾಪಸ್ ಸಾಥಿ. ಮೂವತ್ತ 3ಕ್ಕೆ 5ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದ ಹೊಸ ದಾಡಿಗೆನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಚಂದ್ರ. ಈ ಬಾರಿ ಎಸೆತ ಚೆಂಡು ಲೆಗ್ ಸ್ಟಿಕ್ ಭಾಗದಲ್ಲಿ ವೈಡ್ ಬಾಲ್. 1+1 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಮೂವತ್ತೈದು 35. ಮತ್ತೆ ಸಚಿನ್. BSY ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಈ ತರ್ಮದ ಲೆಗ್ ಸ್ಟಿಕ್ ಭಾಗದಲ್ಲಿ ಮತ್ತೆ ವೈಡ್ ಬಾಲ್. ಸೂಚನೆಗಳು ಬರ್ತಾ ಇದೆ. ಈ ಒಂದು SL ಸಿಕ್ಸರ್ ದಾಖದ ₹500 ಕೊಡುಗೆ. ಜೋಸೆಫ್ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಐದು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 37ಕ್ಕೆ 5. ದ ಕಂಪ್ಲೀಟ್ ಓವರ್ ನಂಬರ್ 5. ಸ್ಕೋರ್ 37 for 5. ರಘು ಅವರು ಸಿಕ್ಸರ್ ದಾಖಲಿಸಿದರೆ 1,000 ಕೊಡುಗೆ ನೀಡ್ತಾರೆ. ಜೋಸೆಫ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ರಾಜ ಸಾಲಿಗ್ರಾಮ. ರಾಜ ರಘುಟಿಯನ್ ಅವ್ರಿಗೆ. ಈ ತರಹದ ಎಸೆತ ಚೆಂಡಿಗೆ ಕ್ಲೀನ್ ಬೌಲ್. ಮತ್ತೊಂದು ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 6. ಕ್ಲಾಸಿಕ್ ಕ್ರಿಕೆಟರ್ಸ್. ಅಂಕಣ ಒಳಭಾಗದಲ್ಲಿ ಮಣಿ. ಮಣಿ ಸ್ಟ್ರೈಕರ್ ವಿಭಾಗದಲ್ಲಿ ತಡೆದ ಮೊತ್ತ 37. ಮಣಿ ದಾಖಲೆ ಸಿಕ್ಸರ್ಗೆ ₹500 ಕೊಡುಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಜ ಸಾಲಿಗ್ರಾಮ. ಫೈನಲ್ ಪಂದ್ಯಾಟ ಸಾಗ್ತಾ ಇದೆ BSY ಕಪ್ಗಾಗಿ. 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ಪ್ರಧಾನ ಪೋಷಕರು NR ಸಂತೋಷ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಜ. ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಗೋಟಗಳ ಹಿಂದೆ ಸಚಿನ್. ಈ ಬಾರಿ ಎಸೆದ ಚೆಂಡು ಕಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ.
ಲೆಗ್ ಬೈ ಅತಿರಿಕ್ತ ಓಟಗಳ ಖಾತೆಗೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೂವತ್ತ 38. ಮತ್ತೆ ರಾಜ ಸಾಲಿಗ್ರಾಮ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ತಡೆದ ಮೊತ್ತ 39, 39. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕೊನೆಯ ಬಾರಿ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಎರಡನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 41. 41 for 6. Last 2 overs remaining. 12 overs remaining. 12 balls remaining. ಎರಡು ಸಿಕ್ಸರ್ಗೆ 2000 ಕೊಡುಗೆ ಜೋಸೆಫ್ ಅವರಿಂದ. ಎಸೆಗಾರಿಕೆ ಭಾಗದ ರವಿ 2000 ಕೊಡುಗೆ ಜೋಸೆಫ್ ಅವರಿಂದ. 2 6. ಈ ತನ್ಮಧ್ಯೆ ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 11 ಎಸೆತಗಳಿದೆ. ಬಾಲ್ ಟು ಬಾಲ್ ಮ್ಯಾಚ್ ಆದರೂ ಕೂಡ ಬಹುಶಃ 50 ರಿಂದ 55 ಒಂದು ಘನತೆಯ ಮೊತ್ತವನ್ನು ತಲುಪ ಎಲ್ಲ ಅವಕಾಶಗಳು ಕ್ಲಾಸಿಕ್ಗೆ ಇದೆ. ಮತ್ತೆ ರವಿ ಎಂಸಿಸಿ ತಿಪಟೂರು ತಡೆದ ಪರವಾಗಿ ರವಿ. ಈ ತನ್ಮಧ್ಯೆ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಸಿಕ್ಸರ್. 6 ಓಟದ ಸೇರ್ಪಡೆ. ಚಂದ್ರು ದಾಂಡಿನಿಂದ ಬರ್ತಾ ಇದೆ. ಮತ್ತೆ ರವಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರವಿ ಚಂದ್ರು ಅವ್ರಿಗೆ. ಈ ಬಾರಿ ಎಸೆತ ಚೆಂಡು ಬೀಸುವಂತ ಪ್ರಯತ್ನ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 48. ಮತ್ತೆ ರವಿ ಮತ್ತೆ ರವಿ ಈ ಬಾರಿ ಅಸೆಂದು ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದೋಟದ ಸೇರ್ಪಡೆ.
ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ ಅರ್ಧ ಶತಕ ಪೂರೈಸ್ತಾ ಇದೆ. ಕ್ಲಾಸಿಕ್ 50 ಓಟವನ್ನ ಪೂರೈಸ್ತಾ ಇದ್ದಾರೆ. 7ನೇ ಓವರ್ ಚಾಲ್ತಿಯಲ್ಲಿ ಕ್ಲಾಸಿಕ್. ಮತ್ತೆ ರವಿ ಈ ಬಾರಿ ಎಸೆತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಫೈನಲ್ ಪಂದ್ಯ BSY ಕಪ್ 2021 ಯಶಸ್ವಿ ಪಂದ್ಯಾಟವನ್ನ ನಡೆಸ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್ ರಘುಟಿಯನ್ ಸಾರಥ್ಯದಲ್ಲಿ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸುವಂತಹ ಪ್ರಯತ್ನ, ಪೂರೈಕೆಯೂ ಕೂಡ ಏಳು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 52ಕ್ಕೆ 6. ದಿ ಕಂಪ್ಲೀಟ್ ಓವರ್ ನಂಬರ್ 7, ಸ್ಕೋರ್ 52 for 6. ಒಂದು ರೋಚಕತೆಯ ಪಂದ್ಯ, ಒಂದು ಸವಾಲಿನ ಮೊತ್ತ ಪಡ್ಕೊಳ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್. ಅಂತಿಮ 6 ಎಸೆತ ಬಹುಶಃ 8ಕ್ಕಿಂತ ಮಿಗಿಲಾಗಿ ಓಟವನ್ನ ಗಳಿಸಿದ್ರು ಕೂಡ 60+ ಹೊನಲು ಬೆಳಕಿನ ಮಾಯಾಜಾಲದ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮವಾದಂತಹ ಮೊತ್ತವಾಗಿ ಎಲ್ಲ ಅವಕಾಶಗಳು ಕೂಡ ಇದೆ. ಅಂತಿಮ 6 ಎಸೆತಗಳು ಬಾಕಿ ಇದೆ. ತಂಡದ ಮೊತ್ತ 50. ಪ್ರತಾಪ್ ಎಸೆಗಾರಿಕೆ ಭಾಗದಲ್ಲಿ ಅಂತಿಮ 6 ಎಸೆತಗಳು ಬಾಕಿ ಇದೆ. ಚಂದ್ರು ಸ್ಟ್ರೈಕರ್ ವಿಭಾಗ ಈಗಾಗಲೇ ಭರ್ಜರಿ 6 ದಾಖಲಿಸಿದ ಆಟಗಾರ ಚಂದ್ರು. ಪ್ರತಾಪ್ ಎಸೆಗಾರಿಕೆ ಭಾಗದಲ್ಲಿ, ಚಂದ್ರು ಸ್ಟ್ರೈಕರ್ ವಿಭಾಗದಲ್ಲಿ, ಗೋಟಗಳ ಹಿಂದೆ ರಾಜ ಸಾಲಿಗ್ರಾಮ. ಬಹಳಷ್ಟು ಉತ್ತಮವಾದ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ 5 ಎಸೆತಗಳು ಮಾತ್ರ ಬಾಕಿ ಇದೆ. ತಂಡದ ಮೊತ್ತ 52. ಮತ್ತೆ ಪ್ರತಾಪ್ ಈ ಬಾರಿ ಎಸೆತ ಚೆಂಡು ಮಾಡಿಸುತ್ತ ಮಾಡುತ್ತಾ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ 54. ಅಂತಿಮ 4 ಎಸೆತಗಳು ಮಾತ್ರ ಬಾಕಿ ಇದೆ. 60+ ಘನತೆಯ ಮೊತ್ತ, ಗೌರವಾನ್ವಿತ ಮೊತ್ತ, ಪಂಥವಾದದ ಮೊತ್ತ ಕ್ಲಾಸಿಕ್ ಕ್ರಿಕೆಟರ್ಸ್ಗೆ. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತದ ಎಸೆತ, ಒಂದೋಟದ ಸೇರ್ಪಡೆ, 55.
ಪ್ರತಾಪ್ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 56-56. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಚಂದ್ರು ಸ್ಟ್ರೈಕರ್ ವಿಭಾಗದಲ್ಲಿ ಈ ತನ್ಮದ ಮುಟ್ಟಿ ಓಟ ರನ್ ಔಟ್ ಮಾಡುವಂತ ಪ್ರಯತ್ನ, ಒಂದೋಟದ ಸೇರ್ಪಡೆ. 57-57 ಅಂತಿಮ ಎಸ ಬಾಕಿ ಇದೆ. ಒಂದು ಸಿಕ್ಸರ್ಗೆ 2000 ಕೊಡುಗೆ ಜೋಸೆಫ್ ಅವರಿಂದ. ಈ ತನ್ಮಧ್ಯೆ ಈ ಒಂದು ಪಂದ್ಯಾಟವನ್ನು ಗೆಲ್ಲಬೇಕಾದ್ರೆ 58ರ ಟಾರ್ಗೆಟ್ ಇಡ್ತಾ ಇದೆ. 58 is the ಟಾರ್ಗೆಟ್. ಎಂಸಿಸಿ ತಿಪ್ಟೂರ್ ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ 58 ಓಟದ ಟಾರ್ಗೆಟ್. BSY ಕಪ್ಗಾಗಿ ಸಾಗ್ತಾ ಇದೆ. ಮುಂದಿನ ವೀಕ್ಷಣೆಗಾಗಿ ರಘು ಮಠಪಾಡಿ. ಧನ್ಯವಾದಗಳು ಶಿವಣ್ಣ ತಳಕೋಟ ಅವರೇ. BSY ಕಪ್ನ ಕೊನೆಯ ಪಂದ್ಯ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ ಕ್ಲಾಸಿಕ್ ಕ್ರಿಕೆಟರ್ಸ್ ಮತ್ತು MCC ತಿಪಟೂರಿನ ತಂಡ. 2018ರಲ್ಲಿ ತಿಪಟೂರು ವೈಷ್ಣವಿ ತಿಪಟೂರು ಲಯನ್ಸ್ ಅನ್ನು ಎದುರಿಸಿತ್ತು. 2019 ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ ವೈಷ್ಣವಿ ಮೆಟ್ರೋ ಫೈನಲ್ ಅನ್ನ ಆಡಿದ್ರು. 2021 MCC ತಿಪಟೂರು ವರ್ಸಸ್ ಕ್ಲಾಸಿಕ್ ತಿಪಟೂರು ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಮೂರು ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯಾಟದ ಯಶಸ್ವಿ ಪಂದ್ಯ ಕುಡಿದ ಫೈನಲ್ ಹೋರಾಟದಲ್ಲಿ ಈಗ ಟಾರ್ಗೆಟ್ ಸಂಖ್ಯೆ 48 ಎಸೆತಗಳ ಮುಂದೆ 58 ಓಟಗಳು ಬರಬೇಕಾಗಿದೆ. ಡ್ರೋನ್ ಕ್ಯಾಮರಾ ಮುಖಾಂತರವಾಗಿ ಒಂದು ಪಂದ್ಯಾಟದ ಸೆರೆ ಹಿಡಿತಾ ಇದ್ದಾರೆ ಎಂ ಸ್ಪೋರ್ಟ್ಸ್. ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತ ಎಲ್ಲ ಅಭಿಮಾನಿಗಳು ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕರಾಗಿ ರಾಜ ಮತ್ತು ಗಿಲ್ಲಿ ಟೆನಿಸಿನ ದೈತ್ಯ ಆಟಗಾರರು ರಂಗ ಪ್ರವೇಶನ ಮಾಡ್ತಾ ಇದ್ದಾರೆ. MCC ಜಯಕ್ಕಾಗಿ 48 ಎಸೆತ 58 ಓಟಗಳ ಅವಶ್ಯಕತೆ. 48 ಬಾಲ್ಸ್ ರಿಮೈನ್ ನೌ, 58 ರನ್ಸ್ ಟು ವಿನ್. ಆ ನಿಟ್ಟಿನಲ್ಲಿ ಈಗ ಮೊದಲ ಎರಡನೆಯ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದೆ. MCCಯ ಪರವಾಗಿ ಆರಂಭಿಕ ಆಟಗಾರರಾಗಿ ರಾಜಾ ಸಾಲಿಗ್ರಾಮ ಮತ್ತು ಗಿಲ್ಲಿ ಆಟ ಅದ್ಯಾವ ರೀತಿಯಾಗಿ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ರಘುಟಿಯನ್ ಇವರ ಸಾರಥ್ಯದಲ್ಲಿ ವಾಸು ಪ್ರಕಾಶ್, ಅಭಿ, ವರದ, ಚಿರಂತನ್, ವಿಲಾಸ್ ಬಾಯ್, ಅಪ್ಪಿ, ದೀಪು, ಪವನ್, ಬೆಳ್ಳಿ, ಕುಮಾರ್, ಫಾರೂಕ್ ಇವರೆಲ್ಲರ ಒಂದು ಹೋರಾಟವೇ BSY ಕಪ್ ಹಗಲು ರಾತ್ರಿಯ ಪಂದ್ಯಾಟದ ಫೈನಲ್ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಮೊದಲ ಪ್ರಶಸ್ತಿ 2 ಲಕ್ಷ ರೂಪಾಯಿಗಳು,
ಹಾಗೂ ಶಾಶ್ವತ ಫಲಕ BSY ಕಪ್ ಅನ್ನು ಪಡ್ಕೊಳ್ತಾರೆ. ರನರ್ಸ್ ಅಪ್ ಪ್ರಶಸ್ತಿ 1 ಲಕ್ಷ BSY ಕಪ್ ಅನ್ನು ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಈಗ 1 ಇನ್ನಿಂಗ್ಸ್ ಮುಕ್ತಾಯದಲ್ಲಿ 48 ಎಸೆಗಳನ್ನು ಎದುರಿಸಿದ ತಂಡ 58 ಓಟವನ್ನು ದಾಖಲಿಸಿದ್ರು. 57 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 58 ಓಟಗಳ ಅವಶ್ಯಕತೆ. ನಿರ್ಣಾಯಕರಾಗಿ ಮಧು ಮತ್ತೆ ಕ್ಯಾಮೆ ಅಂಕಣ ಭಾಗದಲ್ಲಿ. ಸ್ಟ್ರೈಕ್ ನಲ್ಲಿ ಗಿಲ್ಲಿ, ನಾರ್ತ್ ಸೈಕಲ್ ನಲ್ಲಿ ರಾಜ, ಗುಡ್ ರ್ಯಾಶ್ ನಲ್ಲಿ ಸ್ವಸ್ತಿಕ್, ಎಸ್ಗಾರಿ ಭಾಗದಲ್ಲಿ ವಾಸು ಪ್ರಕಾಶ್. ಮೊದಲ ಪವರ್ ಪ್ಲೇ ಹಂತದ ಓವರ್ಗಾಗಿ ವಾಸು ಗುಡಿಸುವಂತ ಪ್ರಯತ್ನ ಈ ಬಾರಿ ಗಿಲ್ಲಿ. ಮಿಡ್ ವಿಕೆಟ್ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ವಾಸು ಪ್ರಕಾಶ್. ಗಿಲ್ಲಿ ಖಾತೆ ಆರಂಭ, MCCನ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಫೈನಲ್ ಹೋರಾಟ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 47 ಎಸೆತ, 57 ಓಟಗಳ ಅವಶ್ಯಕತೆ. ಮತ್ತೆ ವಾಸು ಮೊದಲ ಪವರ್ ಪ್ಲೇ ಹಂತದ ಯಶಸ್ವಿ ಬೌಲರ್ಗಳು MCCಯ ವಿರುದ್ಧವಾಗಿ ಅದ್ಯಾವ ರೀತಿಯಾಗಿ ದಾಖಲೆ ಕಂಡುಕೊಳ್ತಾರೆ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ ರಾಜನ ಕೊನೆ ಹಂತದಲ್ಲಿ ದಾಂಡನ ಸವರ್ತಾ ಇದೆ. ನಡುವೆ 1 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ. ಗಿಲ್ಲಿ 1 ಓಟವನ್ನು ದಾಖಲಿಸಿದ್ರು. ಈಗ ರಾಜ ಕೂಡ 1 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ತಂಡದ ಮೊತ್ತ 2ಕ್ಕೆ ವಿದೌಟ್ ಲಾಸ್. ಮತ್ತೆ ವಾಸು 3ನೇ ಬಾರಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 56 ಓಟಗಳು ಬರಲೇಬೇಕಾಗಿದೆ. ಮತ್ತೆ ವಾಸು ಪ್ರಕಾಶ್ ಎಸ್ಗಾರ್ ಭಾಗದಲ್ಲಿ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ಗಿಲ್ಲಿಗೆ ದಾಂಡು ಲಭಿಸ್ತಾ ಇಲ್ಲ. ನಿಟ್ಟಲ್ಲಿ ಈಗ ಬ್ಲೈಂಡೆಡ್ ಶಾಟ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಊಟಗಳಿಗೆ ಮತ್ತೆ ವಾಸು ಪ್ರಕಾಶ್ ಅವಕಾಶ ಮಾಡಿಕೊಡ್ತಾ ಇಲ್ಲ ಮೊದಲ ಪವರ್ ಪ್ಲೇ ಹಂತದಲ್ಲಿ. ಉತ್ತಮ ರೀತಿಯ ಒಂದು ಎಸೆತ, ಬಹಳಷ್ಟು ಒಂದು ವೇಗಕ್ಕೆ ತಿರುವನ್ನ ಪಡ್ಕೊಳ್ತಾ ಇದೆ ಚೆಂಡು. ಓಟಗಳಿಗೆ ಗಿಲ್ಲಿ ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಬ್ಲೈಂಡೆಡ್ ಶಾಟ್ ಈ ಬಾರಿ ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. ಮತ್ತೆ ವಾಸು ಇವಾಗದ ಜನಪ್ರಿಯ ಆಟಗಾರ. ಸ್ಟೆಪ್ ಔಟ್ ಮಾಡಿ ಹೊಡ ಪ್ರಯತ್ನ, ಈ ಬಾರಿ ಕೂಡ ಗಿಲ್ಲಿ ಡಾಟ್ ಆಗ್ತಾ ಇದ್ದಾರೆ. MCCಯ ಒಂದು ರೀತಿಯ ಲೆಕ್ಕಾಚಾರ. ಈಗ ಪವರ್ ಪ್ಲೇ ಹಂತದಲ್ಲಿ ವಾಸು ಪ್ರಕಾಶ್ ಬಹಳಷ್ಟು ಒಂದು ಉತ್ತಮ ರೀತಿಯ ಓವರ್ಗಳನ್ನು ಸಂಘಟಿಸಿದ್ರು. 5 ಚೆಂಡುಗಳಲ್ಲಿ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ MCC. ಈ ಬಾರಿ ಸ್ವಸ್ತಿಕ್ ಗುಡ್ ರಕ್ಷಣೆ ವೈಫಲ್ಯತೆಯನ್ನು ಕಂಡ್ರು. ಈ ಹಂತದಲ್ಲಿ ರಘು ಟಿಯನ್ ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ ಕೇವಲ 7 ಓಟಗಳು. ಮೊದಲ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡಂತ ವಾಸು ಓವರ್ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕಲ್ಪತರು ಕ್ರೀಡಾಂಗಣ ಒಳಭಾಗದಲ್ಲಿ BSY ಕಪ್ ನಡೀತಾ ಇದೆ. 3 ದಿನಗಳ ಕಾಲದ ಕೊನೆಯ ಪಂದ್ಯ. ಲೀಗ್ ಕಪ್ ನಾಕೌಟ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿದಂತ ಎಲ್ಲಾ ತಂಡಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಈ ಒಂದು BSY ಕಪ್ ಅನ್ನ ಯಶಸ್ಸಿಗೆ ಅವರೆಲ್ಲರೂ ಪಾತ್ರರಾಗ್ತಾ ಇದ್ದಾರೆ. 2ನೇ ಓವರ್ಗಾಗಿ ಸ್ವಸ್ತಿಕ್ ನಾಗರಾಜನ ಪರಿಚಯ ಮಾಡುವಂತ ಪ್ರಯತ್ನ. ಕ್ಲಾಸಿಕ್ ತಿಪ್ಪಟೂರು.
ಮತ್ತೆ ಸ್ವಸ್ತಿಕ್ ಎಸ್ಗಾರ್ ಭಾಗದಲ್ಲಿ ಎರಡನೇ ಪವರ್ ಪ್ಲೇ ಹಂತದ ಓವರ್ ಈ ಹಂತದಲ್ಲಿ ಜಾರಿಯನ್ನ ಕಂಡುಕೊಳ್ತಾ ಇದೆ. ಫೈನಲ್ ಹೋರಾಟದಲ್ಲಿ ಎರಡು ತಂಡಗಳು ಸೆಣಸಾಟವನ್ನು ಮಾಡ್ತಾ ಇದ್ದಾರೆ. ಬೌಲರ್ ಸ್ವಸ್ತಿಕ್ ನಾಗರಾಜ್ ಎದುರಿಸುವಂತ ಆಟಗಾರ ರಾಜಾ ಸಾಲಿಗ್ರಾಮ. 58ರ ಒಂದು ಗುರಿಯನ್ನ ಬೆನ್ನಟ್ಟತಕ್ಕಂಥ ತಂಡ ಕೇವಲ 7 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 42 ಎಸೆತ 56 ಓಟಗಳ ಅವಶ್ಯಕತೆ. ಈ ರೀತಿಯಾಗಿ ಎಸೆದ ಚೆಂಡು ರಾಜಾ ಸಾಲಿಗ್ರಾಮ ಬೀಟ್ ಆಗ್ತಾ ಇದ್ದಾರೆ. ಈ ಪಂದ್ಯದ ನೇರ ಪ್ರಸಾರ ಕೂಡ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವ್ ಅವರ ಸಾರಥ್ಯದ ಒಂದು ಎಂ ಸ್ಪೋರ್ಟ್ಸ್ ನೇರ ಪ್ರಸಾರವನ್ನ ಬಿತ್ತರಿಸ್ತಾ ಇದ್ದಾರೆ. ಯೂಟ್ಯೂಬ್ ಮುಖಾಂತರವಾಗಿ ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡಿದ್ರೆ ಈ ಭಾಗದಲ್ಲಿ ಯಶಸ್ವಿ ಪಂದ್ಯಾಕೂಟವನ್ನ ಕೂಡ ಈ ಭಾಗದ ಕ್ರೀಡಾ ಪ್ರೇಮಿಗಳು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಡಾಟ್ ಡೆಲಿವರಿಗಳ ಸೇರ್ಪಡೆ ಸ್ವಸ್ತಿಕ್ ನಾಗರಾಜ್ ಎರಡನೇ ಪವರ್ ಪ್ಲೇ ಹಂತದಲ್ಲಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ವಾಸು ಪ್ರಕಾಶ್ 2 ಓಟಗಳನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಎರಡನೇ ಓವರ್ನ ಚಾಲ್ತಿಯಲ್ಲಿ ಸ್ವಸ್ತಿಕ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ರಾಜಾ ಒಂದೆಡೆ, ಗಿಲ್ಲಿ ಇನ್ನೊಂದೆಡೆಯಲ್ಲಿ ಈ ಟೂರ್ನಮೆಂಟಿನ ಯಶಸ್ವಿ ಆಟವನ್ನು ತೋರ್ಪಡಿಸಿದಂತ 2 ಬಲಾಢ್ಯ ಆಟಗಾರರು. ಎಸೆತ ಚೆಂಡು ಈ ಬಾರಿ ಆಫ್ ಸ್ಟಂಪ್ನ ಹೊರಭಾಗಕ್ಕೆ ತೇಲಿ ಹೋದಂತ ಚೆಂಡಿಗೆ ಬಲವಾದ ಮನವಿಗಳನ್ನ ಕೂಡ ಮಾಡಿದ್ರು. ಈ ಹಂತದಲ್ಲಿ ಮತ್ತೆ ಡಾಟ್ ಡೆಲಿವರಿಗಳ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯಲ್ಲಿ. ಎರಡನೇ ಚೆಂಡು ಕೂಡ ಡಾಟ್ ಡೆಲಿವರಿಗಳ ಸೇರ್ಪಡೆ. ಇವತ್ತಿನ ಪಂದ್ಯದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕಿದಂತ ರಾಜಾ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕ ಆಗ್ತಾ ಇದ್ದಾರೆ. ಈ ಬಾರಿ ಕೂಡ ಬಹಳಷ್ಟು ತಮ್ಮದೇ ಒಂದು ಗ್ಯಾಪ್ ಶಾಟ್. ಈ ಬಾರಿ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಒಂದೋಟುಗಳು ಮತ್ತೆ ರಾಜಾ ಪಡ್ಕೊಂಡ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. VSY ಕಪ್ನ 2 ಅರ್ಧ ಶತಕವನ್ನು ದಾಖಲಿಸಿದಂತ 2 ಆಟಗಾರರು ಅಂಕಣದೊಳ ಭಾಗದಲ್ಲಿ. ಚೆಂಡು ಮತ್ತೆ ತಿರುಗುತ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸ್ವಸ್ತಿಕ್ ನಾಗರಾಜ್. ರಾಜ್ಯ ಟೆನ್ನಿಸ್ ನಲ್ಲಿ ಅತಿ ಎತ್ತರದ ಒಂದು ಸಾಧನೆ ಮಾಡಿದಂತ ಆಟಗಾರ ಸ್ವಸ್ತಿಕ್ ಸರಣಿ ಶ್ರೇಷ್ಠನಾಗಿ ಈಗಾಗಲೇ ಬಹಳಷ್ಟು ಬಾರಿ ಹೇಳಿದ್ದೇವೆ. 5 ಬೈಕನ್ನ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಕೂಡ ಮುಡಿಗೇರಿಸಿಕೊಂಡಂತ ಆಟಗಾರ ಸ್ವಸ್ತಿಕ್ ನಾಗರಾಜ್. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 4 ಚೆಂಡುಗಳ ಮುಂದೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 5ನೇ ಚೆಂಡು ಈ ಬಾರಿ ಕೂಡ ಉತ್ತಮ ರೀತಿಯ ಒಂದು ಹೊಡೆತ ಅಂಕಿಅಂಶ ಪಟ್ಟಿಯಲ್ಲಿ. ಅಕ್ಷಯ್ ಪಂದ್ಯಾಟದ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ 4 ಓಟಗಳು. ರಾಜಾಗೆ ಸೆತ್ತ ಚೆಂಡು ಮತ್ತೆ ಡಾಟ್ ಡೆಲಿವರಿಗಳ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ 4 ಫಾರ್ ವಿದೌಟ್ ಲಾಸ್. 4ಕ್ಕೆ ಹುದರಿ ನಷ್ಟವಿಲ್ಲದೆ ಆಡ್ತಾ ಇದೆ
ಎಂಸಿಸಿ ತಿಪಟೂರು ಕ್ಲಾಸಿಕ್ ಕ್ರಿಕೆಟರ್ಸ್ ನ ಬಿರುದುವಾಗಿ ಬಿಎಸ್ವೈ ಕಪ್ 2021ರ ಪ್ರತಿಷ್ಠಿತ ಹಗಲು ರಾತ್ರಿಯ ಯಶಸ್ವಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಮಂದಿ ಈ ಒಂದು ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮೂರನೇ ಓವರ್ಗಾಗಿ ಅದ್ಯಾರ ಓವರ್ ಅನ್ನ ಪರಿಚಯ ಮಾಡ್ತಾ ನೋಡಬೇಕಾಗಿದೆ. ಮತ್ತೆ ವಾಸು ಪ್ರಕಾಶ್ ದಾಂಡು ಚೆಂಡಿನ ಅದೃಷ್ಟದ ಆಟ ಕ್ರಿಕೆಟ್ ಸಾಗ್ತಾ ಇದೆ. ತಂಡದ ಮೊತ್ತ 2 ಓವರ್ಗಳಲ್ಲಿ ಕೇವಲ 4 ಓಟಗಳು. ಗಿಲ್ಲಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಎಂಸಿಸಿ ತಿಪಟೂರಿನ ಪರವಾಗಿ ಕ್ಲಾಸಿಕ್ ಎದುರಾಳಿ ತಂಡ ಫೈನಲ್ ಆಡ್ತಾ ಇದ್ದಾರೆ ಬಿಎಸ್ವೈ ಕಪ್ಗಾಗಿ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಗೋಟ ರಕ್ಷಣೆ. ಸ್ವಸ್ತಿಕ್ ನಾಗರಾಜ್ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ವಾಸು ಪ್ರಕಾಶ್ ಮೂರನೇ ಓವರ್ನ ಚಾಲ್ತಿಯಲ್ಲಿ ಸುಂದರತೆ ಒಂದು ಎಸೆತ. ಮತ್ತೆ ತಟ್ಟಿಮಟ್ಟಿ ಒಂದು ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಈಗ ಅಂಕಿಅಂಶ ಪಟ್ಟಿಯಲ್ಲಿ 5ಕ್ಕೆ ತಲುಪ್ತಾ ಇದೆ. ಮತ್ತೆ ವಾಸು ಪ್ರಕಾಶ್ ಎಸ್ಗಾರ್ ಭಾಗದಲ್ಲಿ ಐವತ್ತ ಅವಶ್ಯಕತೆ. ಜಯಕ್ಕಾಗಿ ಇನ್ನೂ ಕೂಡ ಬಿರುಸಿನ ಹೊಡೆತಗಳನ್ನ ದಾಖಲಿಸಲೇಬೇಕಾಗಿದೆ. ಓ ಈ ಬಾರಿ ರಾಜಗೆ ಸದ ಚೆಂಡು. ಈ ಬಾರಿ ಕ್ಯಾಚ್ ಕೈ ಸೇರಿದ ಮುಖಾಂತರವಾಗಿ ಕ್ಲಾಸಿಕ್ ತಿಪಟೂರಿನ ತಂಡ ರಾಜನನ್ನ ನೆಲಕ್ಕೆ ಉಳಿಸ್ತಾ ಇದೆ. ಫೈನಲ್ ಹೋರಾಟದಲ್ಲಿ ರಾಜನಾಟ ಮಂಕಾಗ್ತಾ ಇದೆ. ಎಂಸಿಸಿಯ ಭರವಸೆಯ ದಾಂಡಿಗ ರಾಜ ಸಾಲಿಗ್ರಾಮ್ ಔಟ್ ಆಗಿದ್ರು. ಐವತ್ತ ಅವಶ್ಯಕತೆಯಲ್ಲಿ ಈಗ ರಾಜ ಔಟ್ ಆಗ್ತಾ ಇದ್ದಾನೆ. ಅದೃಷ್ಟದ ಆಟದಲ್ಲಿ ಅದೃಷ್ಟ ರಾಜನಿಗೆ ಕೈ ಕೊಡ್ತು. ಫೈನಲ್ ಹೋರಾಟದಲ್ಲಿ ಹೊಸ ದಾಂಡಿಗ ಸಚಿನ್ ಮಹಾದೇವ ಸೇರ್ಪಡೆ. ಎಂಸಿಸಿ ಯಾವುದೇ ಆಟಗಾರರು 30+ ಓಟವನ್ನು ದಾಖಲಿಸಿದ ₹500 ಘೋಷಣೆಯನ್ನು ಈ ಹಂತದಲ್ಲಿ ಜೋಸೆಫ್ ಮಾಡ್ತಾ ಇದ್ದಾರೆ. ಒಂದು ಹಂತದ ಲೆಕ್ಕಾಚಾರ ಕ್ಲಾಸಿಕ್ ಕ್ರಿಕೆಟರ್ಸ್ ರಾಜನನ್ನ ನೆಲಕ್ಕೆ ಉಳಿಸ್ತಾ ಇದೆ. ಫೈನಲ್ ಹೋರಾಟ ಬಿಎಸ್ವೈ ಕಪ್ ಸಾಗ್ತಾ ಇದೆ. ಮೂರನೇ ಓವರ್ನಲ್ಲಿ ವಾಸು ಪ್ರಕಾಶ್ ಪಡ್ಕೊಂಡ್ರು. ಸ್ಟೆಪ್ ಔಟ್ ಮಾಡಿ ಹೊಡೆಯುವಂತ ಪ್ರಯತ್ನ ಈ ಬಾರಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಓವರ್ಗಳನ್ನ ವಾಸು ಪ್ರಕಾಶ್ ತಂಡದ ಪರವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಫೈನಲ್ ಹೋರಾಟದಲ್ಲಿ ಮತ್ತೆ ವಾಸು ಉತ್ತಮ ರೀತಿಯ ಒಂದು ತೀರಾ ನೆಲದಂಚಲಿ ಬರ್ತಾ ಇರ್ತಕ್ಕಂಥ ಚೆಂಡು. ಅಕ್ಷಯ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸೀಮಾರೆ ಕ್ಯಾನ್ಸಲ್ ಮಾಡಿದ್ರು. ಈ ಹಂತದಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆ ಕೂಡ
ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7 ಓಟಗಳು. ಇನ್ನು ಕೂಡ ಜಯಕ್ಕಾಗಿ 51 ಓಟಗಳ ಅವಶ್ಯಕತೆ. ಪ್ರೇಕ್ಷಕರನ್ನ ಸ್ವಲ್ಪ ಮಟ್ಟಿಗೆ ತುದಿಗಾಲ ನಿಲ್ಲಿಸ್ತಾ ಇದೆ. ಸಚಿನ್ ಮಹಾದೇವಗೆ ಸದ್ದ ಚೆಂಡು ಈ ಬಾರಿ ಡೀಪ್ ಫೈನಲ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ಹಂತದಲ್ಲಿ ಮತ್ತೆ ವಾಸು ಪ್ರಕಾಶ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ 10 ಓಟಗಳು. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ತಂಡದ ಮೊತ್ತ 9, ಕ್ಷಮಿಸಿ 10 ಅಲ್ಲ 9 ಓಟಗಳು. ಮೂರು ಓವರ್ಗಳ ಮುಕ್ತಾಯ ತಂಡ ಮೊತ್ತ 9. ನಾಲ್ಕನೇ ಓವರ್ಗಾಗಿ ಮತ್ತೆ ಸ್ವಸ್ತಿಕ್. ಲಾಂಗ್ ಆಫ್ ದಲ್ಲಿ ಸಾಗರ್ ಭಂಡಾರಿ, ಗೋಟದ ಹಿಂದೆ ವಾಸು, SR ಬಳಿ ಸ್ವಸ್ತಿಕ್. ಲಾಂಗ್ ಆನ್ ಬದಲಿ ಅಕ್ಷಯ್. ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಫೈನಲ್ ಹೋರಾಟದ 4ನೇ ಓವರ್ಗಾಗಿ ಸ್ವಸ್ತಿಕ್ ನಾಗರಾಜನ ಪರಿಚಯ ಮಾಡ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 9. ರಾಜನನ್ನ ಕಳ್ಕೊಂಡು ಆಡ್ತಾ ಇದೆ MCC ತಿಪಟೂರಿನ ತಂಡ. ಸುಂದರತೆ ಎಸೆತ ಸ್ವಸ್ತಿಕ್ ತೇಲಿಬಿಟ್ರು. ಈ ಹಂತದಲ್ಲಿ ಈವರೆಗೆ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದಂತ ಗಿಲ್ಲಿ ಮತ್ತು ರಾಜ ಫೈನಲ್ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕ್ ಆಗ್ತಾ ಇದ್ದಾರೆ. ಲಯನ್ಸಿನ ಕೈ ಚಳಕದ ಅಡಿಭಾಗದಲ್ಲಿ MCC ಸ್ವಲ್ಪ ಮಟ್ಟಿಗೆ ಆಮಗತಿಯ ಓಟವನ್ನು ದಾಖಲಿಸಿದ್ರು. ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಷಡ್ಕ, ಸಿಕ್ಸರ್. 6 ಓಟಗಳು. ಗಿಲ್ಲಿಯ ಆರ್ಭಟ ಆರಂಭವನ್ನ ಕಂಡುಕೊಳ್ತಾ ಇದೆ. 4ನೇ ಓವರ್ ಚಾತಿಯಲ್ಲಿ ಸ್ವಸ್ತಿಕ್ ಒಂದು ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಹೊತ್ತಿನ ಬಳಿಕ ಒಂದು ಸಿಕ್ಸರ್ ಅನ್ನು ದಾಖಲಿಸುವ ಮುಖಾಂತರವಾಗಿ ತಂಡದ ಮೊತ್ತಕ್ಕೆ ಮತ್ತೆ ಚಾಲನೆ ನೀಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಮರದಲ್ಲಿ ತಂಡದ ಮೊತ್ತ 15 ಓಟಗಳು. 15ಕ್ಕೆ ಒಂದು ಹುದ್ದರಿ ಆಘಾತದಲ್ಲಿ. ಜಯಕ್ಕಾಗಿ 43 ಓಟಗಳ ಅವಶ್ಯಕತೆ. ಗಿಲ್ಲಿಗೆ ಎಸೆತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಾಡಿದ ವೇರಿಯೇಷನ್ ಎಸೆತ. ಸ್ವಸ್ತಿಕ್ ವೇಗದ ಜೊತೆ ತಿರುವನ್ನ ಕೂಡ ಕೊಡ್ತಾ ಇದ್ದಾನೆ. ಈ ಹಂತದಲ್ಲಿ ಗಿಲ್ಲಿ ಕಂಪ್ಲೀಟ್ಲಿ ಬೀಟನ್. ಚುಕ್ಕೆ ಎಸೆತ ಮಾರ್ಪಾಡಾಗ್ತಾ ಇದೆ. ಮತ್ತೆ ಸಾಗರ್ ಭಂಡಾರಿ ಅದ್ಯಾವ ರೀತಿಯ ಟಿಪ್ಸ್ ಅನ್ನ ಕೊಡ್ತಾ ನೋಡಬೇಕಾಗಿದೆ. ತಂಡದ ಮೊತ್ತ ಈ ಹಂತದಲ್ಲಿ 15 ಓಟಗಳಿಗೆ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 3 ಚೆಂಡುಗಳಲ್ಲಿ ಒಂದು ಸಿಕ್ಸರ್ ಮಾತ್ರ ಹೊರ ಬೀಳ್ತಾ ಇದೆ.
ಗೆಲ್ಲಿಗೆ ಸತ ಚೆಂಡು ಈ ಬಾರಿ ಅಕ್ಷಯ್ ಸಿಕೆ ಕ್ಯಾಚ್ ಅನ್ನ ಪಡೆಯುವ ಮುಖಾಂತರವಾಗಿ ಈಗ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ ಕ್ಲಾಸಿಕ್. ಯಶಸ್ಸನ್ನ ಪಡ್ಕೊಂಡ್ರು. ಬರಸಿಡಿನ ಹೊಡೆತಗಾರನ ಕಳ್ಕೊಂಡು ಆಡ್ತಾ ಇದೆ ಎಂಸಿಸಿ ತಿಪ್ಪಟೂರಿನ ತಂಡ. ಫೈನಲ್ ಹೋರಾಟದಲ್ಲಿ ಸದ್ಯದ ಪರಿಸ್ಥಿತಿ ರಾಜ ಗಿಲ್ಲಿ ಈ ರೀತಿಯಾಗಿ ಹುದ್ದರಿಯನ್ನು ಕಳ್ಕೊಂಡು ಆಡ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್ನ ವಿರುದ್ಧವಾಗಿ. ತಂಡದ ಮೊತ್ತ 15-2. ವಾಸು ಪ್ರಕಾಶ್, ಸ್ವಾಸ್ತಿಕ್ ಈ ರೀತಿಯಾಗಿ 2 ಮಂದಿ ಆಟಗಾರರು ಕ್ಲಾಸಿಕ್ನ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಫೈನಲ್ ಹೋರಾಟದಲ್ಲಿ ಯಶಸ್ಸನ್ನ ಕೂಡ ಪಡ್ಕೊಂಡ್ರು. ಹೊಸ ದಾಂಡಿಗ ವಿನೋದ್ ಶ್ರೀನಿವಾಸ್ ಸೇರ್ಪಡೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಫೈನಲ್ ಹೋರಾಟವನ್ನು ಮುಂದುವರಿಸಿ ಎನ್ನುವ ಸೂಚನೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಎಂಸಿಸಿ ವರ್ಸಸ್ ಲಯನ್ ಕ್ಲಾಸಿಕ್ ಕ್ರಿಕೆಟರ್ಸ್. 2 ಲಕ್ಷ 1 ಲಕ್ಷ ರೂಪಾಯಿಗಳ ಒಂದು ಬಹುಮಾನಕ್ಕಾಗಿ 2 ತಂಡಗಳು ಕಾದಾಟಕ್ಕೆ ಇಳಿತಾ ಇದ್ದಾರೆ. BSY ಕಪ್ 2021 4ನೇ ಓವರ್ ಚಾತಿಯ ಕೊನೆ 2 ಚೆಂಡುಗಳು ಬಾಕಿ ಉಳಿದುಕೊಳ್ತಾ ಇದೆ. ಸ್ವಸ್ತಿಕ್ ನಾಗರಾಜ್ ಎಸ್ಗಾರೆ ಭಾಗದಲ್ಲಿ ಒಂದೆಡೆ ವಿನೋದ್, ಇನ್ನೊಂದೆಡೆಯಲ್ಲಿ ಸಚಿನ್ ಮಹಾದೇವ್. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಉತ್ತಮ ರೀತಿಯ ಒಂದು ಓವರ್ಗಳನ್ನ ಕ್ಲಾಸಿಕ್ ದಾಖಲಿಸಿದ್ರು ಈ ಹಂತದಲ್ಲಿ ವಾಸು ಮತ್ತೆ ಸ್ವಸ್ತಿಕ್ ನಾಗರಾಜ್. ಒಂದು ಹಂತದ ಯಶಸ್ಸನ್ನ ಕೂಡ ಪಡ್ಕೊಂಡಿದ್ದಾರೆ. ಅನುಭವಿ 2 ಆಟಗಾರನ ಕಳ್ಕೊಂಡು ಆಡ್ತಕ್ಕಂಥ ತಂಡ ಎಂಸಿಸಿ ತಿಪ್ಪಟೂರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವಿನೋದ್ ಶ್ರೀನಿವಾಸ್ ಎಸೆತ ಚೆಂಡು, ಬಲವಾದ ಮನವಿಗಳು ಲೆಗ್ ಬಿಫೋರ್ ದ ವಿಕೆಟ್ಗೆ ಸಾಗಿದ್ರು ಕೂಡ ಈ ಹಂತದಲ್ಲಿ ನಿರ್ಣಾಯಕರು ನಾಟ್ಔಟ್ ಸಿಗ್ನಲ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಸ್ವಲ್ಪ ಆಫ್ ಸ್ಟಂಪ್ ಮುಖಾಂತರವಾಗಿ ತೇಲಿ ಹೋಗ್ತಾ ಇರ್ತಕ್ಕ ಚೆಂಡು ಓಟುಗಳಿಗೆ ಸ್ವಸ್ತಿಕ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಬೇಗ ಅಪೀಲ್ಗಳನ್ನ ಕೂಡ ಈ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ
ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪಟೂರು. 4ನೇ ಓವರ್ನ ಕೊನೆಯ ಚೆಂಡು ಈ ಬಾರಿ. ಈ ಬಾರಿ ಎಸೆದ ಚೆಂಡು ಸ್ವಸ್ತಿಕ್ ನಾಗರಾಜ್ ವಿನೋದ್ ಶ್ರೀನಿವಾಸನ ನೆಲಕ್ಕೆ ಉಳಿಸ್ತಾ ಇದ್ದಾನೆ. ವಿಕೆಟ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ಹುದಾರಿ ಪತನ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 15 ಓಟಗಳು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 15. ಇತ್ತ 5ನೇ ಓವರ್ಗಾಗಿ ಹೊಸ ಎಸ್ಗಾರ ಪರಿಚಯ ಮಾಡಿದ್ರೆ ವಿದ್ಯಮಾನಕ್ಕಾಗಿ ಶಿವ ನಾರಾಯಣ್ ಐತಾಳ್ ಕೋಟ ಮುಂದಿನ ವಿದ್ಯಮಾನಕ್ಕಾಗಿ. ಧನ್ಯವಾದಗಳು ರಾಘು ಮಠಪಾಡಿ ಅವರೇ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 15. ಬೌಲಿಂಗ್ ವಿಭಾಗದಲ್ಲಿ ದೀಪು ಸಿಂಗ್. ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್. ದೀಪು. ಇತರ ಮಧ್ಯೆ ಚಳಿಯ ಕ್ಲೀನ್ ಬೌಲ್. ಮತ್ತೊಂದು ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಸಚಿನ್ ಮಹಾದೇವನ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಐದನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 15ಕ್ಕೆ 4. ಹೊಸ ದಾಂಡಿಗನ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಈ ತಮ್ಮದ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಜೋಸೆಫ್ ಅವರು ದಾಖಲಿಸಿ ಪ್ರತಿ 6 500 ರೂಪಾಯಿಗಳ ಕೊಡುಗೆ. ದೀಪು ಸಿಂಗ್ ಈ ಬಾರಿ ಚೆಂಡು ರಿವರ್ಸ್ ಶಾಟ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊತ್ತ 17.
ಒಂದು ಓಟದ ಸೇರ್ಪಡೆ 18. ಮೊತ್ತ 18, 80. ಮಧು ಅಂಕಣ ಒಳಭಾಗದಲ್ಲಿ ಈ ತನ್ಮಧ್ಯೆ ರಿವರ್ಸ್ ಶಾಟ್ ಬಹಳ ಸುತ್ತ ಬರ್ತದೆ. ಸತ ರನ್ಔಟ್ ಮಾಡುವಂತಹ ಪ್ರಯತ್ನ, ಒಂದೋಟದ ಸೇರ್ಪಡೆ. ತಡೆದ ಮೊತ್ತ 19, 19. ಮತ್ತೆ ದೀಪು ಸಿಂಗ್ ಈ ಬಾರಿಯ ಚೆಂಡು ರಿವರ್ಸ್ ಶಾಟ್, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅಭಿದ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಡೆದ ಮೊತ್ತ 20. ಮುಕ್ತಾಯವನ್ನು ಕಂಡಂತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5, ಸ್ಕೋರ್ 20. 18 ಎಸೆತ. ಹದಿನೆಂಟಕ್ಕೆ 38 ಓಟದ ಅವಶ್ಯಕತೆ. 18 balls 38 runs ರಿಕ್ವೈರ್. ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್. ಸತತ 2ನೇ ವರ್ಷ ಈ ಪ್ರಶಸ್ತಿಯನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ ಕ್ಲಾಸಿಕ್. ಸಾಗರ್ ಭಂಡಾರಿ ಎಸೆಗಾರಿಕೆ ಭಾಗದಲ್ಲಿ ತಟ್ಟಿಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ ಸಫಲತೆಯನ್ನ ಕಾಡ್ತಾ ಇಲ್ಲ. 17ಕ್ಕೆ 37. ಸಾಗರ್ ಭಂಡಾರಿ ಅನುಭವಿ ಆಟಗಾರ ಅಂಕಣ ಒಳಭಾಗದಲ್ಲಿ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಹೊಡೆತ ಲಾಗ್ ಆಫ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 16ಕ್ಕೆ 36. ಮತ್ತೆ ಸಾಗರ್ ಸ್ಟ್ರೈಕರ್ ವಿಭಾಗದಲ್ಲಿ ಮಾತು. ಬಹಳ ಸುತ್ತಮುತ್ತ ಹೊಡೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 15ಕ್ಕೆ 35. ಸ್ಟ್ರೈಕರ್ ವಿಭಾಗದಲ್ಲಿ ರವಿ ನಾಯಕನ ಜವಾಬ್ದಾರಿತ ಆಟವನ್ನು ಆಡಬೇಕಾಗಿದೆ.
ಬಹಳಷ್ಟು ಉತ್ತಮತೆಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಂಡುಕೊಳ್ತಾ ಇಲ್ಲ. 14 ಎಸೆತ 35 ಓಟದ ಅವಶ್ಯಕತೆ. 5ನೇ ಬಾರಿ ಸಾಗರ್ ಭಂಡಾರಿ. BSY ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ, ಯಶಸ್ವಿ ಪಂದ್ಯಾಟ. ಮೊದಲ ಭಾವನೆ 2 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಭಾವನೆ 1 ಲಕ್ಷ ಮಿರುಗುವ ಟ್ರೋಫಿ. ಈತನ ಮಧ್ಯೆ ಬಹಳ ಸುತ್ತಮುತ್ತ ಹೊಡೆದ ದೀಪೇಕ್ಷಕ ಅವರ ಭಾಗದಲ್ಲಿ ಒಂದೋಟದ ಸೇರ್ಪಡೆ, ಅವಳಿ ಓಟ ಪೂರೈಸುವ ಪ್ರಯತ್ನ, 2 ಓಟದ ಪೂರೈಕೆ ಆಗ್ತಾ ಇದೆ. 13ಕ್ಕೆ 33. ಹದಿಮೂರಕ್ಕೆ 33 1 ಶಾಟ್ ಅನ್ನುವಂತ ಘೋಷಣೆ ನಿರ್ಣಾಯಕರಿಂದ ಬರ್ತಾ ಇದೆ. ಆ ಲೆಕ್ಕದಲ್ಲಿ 34 ಓಟದ ಅವಶ್ಯಕತೆ. ಹದಿಮೂರಕ್ಕೆ 34. ಮತ್ತೆ ಸಾಗ ರವಿ ಅವರಿಗೆ ಶಾಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಸ್ಕ್ವೇರ್ ಆಗಿ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ, ಅವಳಿ ಓಟ ಪೂರೈಸುವಂತ ಪ್ರಯತ್ನ, ವಾಸು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಅಂತಿಮ 12 ಎಸೆತ 33 ಓಟದ ಅವಶ್ಯಕತೆ. ಹನ್ನೆರಡಕ್ಕೆ 33 12 ಬಾಲ್ 33 ರನ್ಸ್. ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್. ಕಳೆದ ಬಾರಿ ಕೂಡ ವಿಜೇತ ತಂಡ ಕ್ಲಾಸಿಕ್ ಕ್ರಿಕೆಟರ್ಸ್, ಈ ಬಾರಿ ಕೂಡ ವಿಜಯ ಪಥದಲ್ಲಿ ಮುನ್ನುಗ್ತಾ ಇದ್ದಾರೆ ಕ್ಲಾಸಿಕ್. ರಘು TN ಸಾರಥ್ಯದಲ್ಲಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಿರಂತನ್ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆತ ಚೆಂಡು, ಸುಂದರತೆ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. 11ಕ್ಕೆ 33 ಚಿರಂತನ್ ಈ ಪಂದ್ಯಾಟದ ಮತ್ತೊಬ್ಬ ಪ್ರಮುಖ ಸಂಯೋಜಕ ಎಸೆಗಾರಿಕೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕ ಬದಲಾವಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಚಿರಂತನ. ಮುಂದೆ ಬಂದು ಆಡುವಂತ ಪ್ರಯತ್ನ, ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 10ಕ್ಕೆ 32 10 ಬಾಲ್ಸ್ 32 ರನ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚಿರಂತನ ಮಧುಗೆ ಈ ಬಾರಿ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ರಿವರ್ಸ್ ಶಾಟ್, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ವಾಸು ಕ್ಷೇತ್ರ ರಕ್ಷಣೆ. ಒಂಬತ್ತಕ್ಕೆ 30 9 ಬಾಲ್ಸ್ 30 ರನ್ಸ್. ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್. ಉತ್ತಮತೆ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎಂಟು ಎಸೆತ 29 ಓಟದ ಅವಶ್ಯಕತೆ. ಮತ್ತೆ ಚಿರಂತನ್ ರವಿ ಅವ್ರಿಗೆ ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ,
7ಕ್ಕೆ 29. ತನ್ಮಧ್ಯೆ ಉದರ ಆಘಾತವನ್ನ ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 7 ಕಂಪ್ಲೀಟ್ ನಂಬರ್ 7. ಅಂತಿಮ 6 ಎಸೆತ 29ರ ಗುರಿ. ಅಂತಿಮ 6 ಎಸೆತ 29ರ ಗುರಿ. ಅಂಕಣ ಒಳಭಾಗದಲ್ಲಿ ಕೃಷ್ಣ. ಜಯದ ಪಥದಲ್ಲಿ ಮುನ್ನುಗ್ತಾ ಇದೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ. ಕ್ಲಾಸಿಕ್ ಕ್ರಿಕೆಟರ್ BSY ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಆರು ಎಸೆತ 29ರ ಗುರಿ. ಸಾಗರ್ ಭಂಡಾರಿ ಯಶಗಾರಿಕೆ ಭಾಗದಲ್ಲೇ ಚುಮು ಚುಮು ಚಳಿಯಲ್ಲೂ ಕೂಡ ಸಾಗರ್ ಬಹಳಷ್ಟು ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. ಮಧು ಅವ್ರಿಗೆ ಈ ಬಾರಿ ಎಸೆತ ಚೆಂಡು ಲೋವರ್ ಫುಲ್ ಟಾಸ್ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಆಬಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 2ನೇ ಓಟ ಪೂರೈಸುವ ಪ್ರಯತ್ನ. ರನ್. 5ಕ್ಕೆ 28. ಆ ಕಡೆ ಒಳಭಾಗದಲ್ಲಿ ಚೋಟು. ಒಂದು ಓಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 4ಕ್ಕೆ 26. ಕ್ಲಾಸಿಕ್ ಕ್ರಿಕೆಟರ್ಸ್ ಜಯದ ಹಾದಿಗೆ ಬರ್ತಾ ಇದೆ. ಜಯದ ಹಾದಿ ಸುಗಮವಾಗ್ತಾ ಇದೆ. ಉತ್ತಮ ರೀತಿಯ ಎಸೆತ. ಅಂತಿಮ 2 ಎಸೆತಗಳು ಮಾತ್ರ ಬಾಕಿ ಇದೆ. ಅಂತಿಮ ಎಸೆತ. ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪಟೂರು BSY ಕಪ್ ವಿಜೇತ ತಂಡ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಕಳೆದ ಬಾರಿ ಕೂಡ ವಿಜೇತ ತಂಡ, ಈ ಬಾರಿಯೂ ಕೂಡ ವಿಜೇತ ತಂಡ.